ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡೋಕ್ಕೆ ಹೋಗ್ತಾ ಇದ್ವಿ ಫ್ರೆಂಚ್ ಫ್ರೈಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದು ಇದ್ರ ಜೊತೆ ನನ್ನ ಫ್ರೆಂಡ್ ಮಾಡೋಣ ಅಂತ. ಬನ್ನಿ ನೋಡೋಣ ಹೇಗೆ ಮಾಡೋದು. ಫಸ್ಟ್ ನಾವೊಂದು ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಅದಕ್ಕೆ 3 ಪೊಟ್ಯಾಟೋಸ್ ಹಾಕ್ತಾಯಿದ್ದೀವಿ. ಅದನ್ನು ವಾಶ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದರಲ್ಲಿ ಡಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಮಣ್ಣಿರುತ್ತೆ. ನಿಮಗೆ ನೀವು ಎಷ್ಟು ಬೇಕು ಅಷ್ಟು ಪೊಟ್ಯಾಟೋಸ್ ಹಾಕ್ಕೋಬೋದು. ಇವಾಗ ನಾವು ತೊಳೆದಿಟ್ಕೊಂಡಿರೋ ಆಲೂಗಡ್ಡೆನ ತೊಗೊಂಡಿದ್ದೀವಿ. ಇದನ್ನು ನಾವು ನೀಟಾಗಿ ಪೀಲ್ ಮಾಡಿದ್ದೀವಿ. ಬನ್ನಿ ಇದನ್ನು ಕಟ್ ಮಾಡೋಣ. ನೋಡಿ, ಇವಾಗ ನಾವು ಪೊಟ್ಯಾಟೊ ಪೀಲ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಹೇಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಫ್ರೆಂಚ್ ಫ್ರೈಸ್ಗಂದರೆ ನೀವು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ ನಾವು ಫೈನಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಹೇಗೆ ಕಾಣ್ತಿದೆ. ಇದೇ ಥರ ನೀವು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನೋಡಿ, ಇವಾಗ ನಾವು ಸ್ಟವ್ ಮೇಲೆ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ. ಕಟ್ ಮಾಡಿ ಇಟ್ಕೊಂಡಿರೋ ಪೊಟ್ಯಾಟೊನ ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ನಾವು ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀವಿ. ನೋಡಿ, ಇವಾಗ ನಾವು ಬಾಣಲಿಯಿಂದ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದು 10 ಮಿನಿಟ್ಸಿಂದ ಒಂದು 20 ಮಿನಿಟ್ಸ್ ಆರಕ್ಕೆ ಬಿಡಿ. ನಾವು ಕಟ್ ಮಾಡಿ ಮತ್ತು ಆರಾಕೊಂಡಿರುವ ಆಲೂಗಡ್ಡೆ ಪೀಸ್ನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕು ಅಷ್ಟು ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಹಾಕ್ಕೋಬೋದು. ನಾವು ಕಾರ್ನ್ಫ್ಲೋರ್ನ ಸ್ವಲ್ಪನೇ ಹಾಕಿದ್ದೀವಿ, ಯಾಕಂದರೆ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನೋಡಿ ಯಾವ ರೀತಿ ಇದೆ ಅಂತ. ಬನ್ನಿ ನಾವು ಇದನ್ನು ಎಣ್ಣೆಲಿ ಹಾಕೋಣ. ನೋಡಿ, ಗ್ಯಾಸ್ ಮೇಲೆ ಎಣ್ಣೆನ ಕಾಯಕ್ಕೆ ಇಕ್ಕಿದ್ದೀನಿ. ಅದು ನಾನು ಮೀಡಿಯಮ್ ಫ್ಲೇವಲ್ಲಿ ಇಕ್ಕಿದ್ದೀನಿ. ನೀವು ಸಹ ಮೀಡಿಯಮ್ ಫ್ಲೇವಲ್ಲಿ ಇಕ್ಕಿ. ಬನ್ನಿ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವ ಪೊಟ್ಯಾಟೋನ ಹಾಕೋಣ. ಫ್ರೆಂಚ್ ಫ್ರೈಸ್ ನೋಡಿ, ಬಾಣಲಿ ಒಳಗಡೆ ಹಾಕಿದ್ದೀವಿ. ಯಾವ ರೀತಿ ಬೇಯ್ತಾ ಇದೆ ಅಂತ ನೋಡಿ ಗಾಯ್ಸ್, ಯಾವ ರೀತಿ ಬೇಯ್ತಾ ಇದೆ ಅಂತ ನೋಡಿ ಗಾಯ್ಸ್, ಹೇಗೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ ಅಂತ. ಒಂದು 5 ಮಿನಿಟ್ಸ್ ಬೆಂದು ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಇವಾಗ ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಇದೆ ನೋಡಿ. ನಾವು ಟಿಶ್ಯೂ ಹಾಕಿದ್ದೀವಿ, ಯಾಕಂದರೆ ಅದು ಆಯಿಲ್ ಅಬ್ಸರ್ವ್ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ, ಅವರೆಲ್ಲ ಆಯಿಲ್ ಫುಡ್ ತಿಂದರೆ ಹೆಲ್ತ್ ಹಾಳಾಗುತ್ತೆ ಅಂತ ಟಿಶ್ಯೂ ಹಾಕಿದ್ದೀವಿ. ಅದ್ರ ಮೇಲೆ ಫ್ರೆಂಚ್ ಫ್ರೈಸ್ ಹಾಕಿದ್ದೀವಿ. ನೋಡಿ ಹೇಗಿದೆ. ಮಾಡ್ತಾಯಿರಿ, ತಿಂತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.